ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ಮಾಜಿ ಅಧ್ಯಕ್ಷ ಡಿಎಸ್ ವೀರಯ್ಯ ಬಂಧನ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕೆಲಸನೇ ಮಾಡದೆ ನಕಲಿ ಫೈಲ್ಗಳನ್ನ ಸೃಷ್ಟಿ ಮಾಡಿ ಕೋಟಿ ಕೋಟಿ ದೋಚಿದ್ದ ಪ್ರಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ತನಿಖೆಯ ಅಂಶಗಳನ್ನೇ ಆಧರಿಸಿ ಸಿಎಜಿ ರಿಪೋರ್ಟ್ ನೀಡಲಾಗಿದೆ. ಲೆಕ್ಕ ನಿಯಂತ್ರಕರು ಪರಿಶೋಧಕರ ವರದಿಯಲ್ಲಿ ಉಲ್ಲೇಖ ಆಗಿದ್ದು 47 ಕೋಟಿ ಹಗರಣದ ಸ್ಥಳ ಮಹಜರು ನಡೆಸಿದೆ ಇಲಾಖೆ. ಕವರ್ ಸ್ಟೋರಿ ತನಿಖಾ ಅಂಶ ಆಧರಿಸಿ ಸಿಎಜಿ ವರದಿ ಮಾಡಿದೆ. ಯಾವುದೇ ಕೆಲಸ ಆಗಿಲ್ಲ ಅಂತ ಸಿಎಜಿ ವರದಿ ಮಾಡಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕವರ್ ಸ್ಟೋರಿ ತಂಡದ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.